ಇದನ್ನ ನಿಮಗೆ ಯಾಕೆ ಹೇಳಕತ್ತೀನಿ ಅಂದ್ರೆ, ನಾನು ಎಲ್ಲ ಜನಪ್ರತಿನಿಧಿಗಳಿಗೆ ಹೇಳ್ತೀನಿ, ನಾನು ರಿಕ್ವೆಸ್ಟ್ ಮಾಡ್ಕೊಂತ ನಮ್ಗೆ ತಾಲೂಕ, ನಮ್ಮ ಜಿಲ್ಲಾ ಹೆಂಗೆ ಬೆಳಿಬೇಕನ್ನೋದು ನಾವೆಲ್ಲರೂ ಕುಂತ ಒಂದು ವಿಷನ್ ಬೇಕು, ನಮ್ಗೆ ಒಂದು ಮಾಸ್ಟರ್ ಪ್ಲಾನ್ ಬೇಕು. ಹೆಂಗೆ ಬೆಳೆದ್ರೆ ಚಲೋ ಆಗ್ತೈತಿ, ನಮ್ಮ ಮಕ್ಳು ಹೆಂಗೆ ಬೆಳಿಬೇಕು, ನಮ್ಮ ಸಂಸ್ಥೆಗಳು ಹೆಂಗಿರ್ಬೇಕು, ಒಂದು ಮಾಸ್ಟರ್ ಪ್ಲಾನ್ ಮಾಡಿ ನಾವು ಬೆಳೆಸಿದ್ರೆ ಬೆಳಿತೀವಿ. ಸುಮ್ಮನೆ ಎಲ್ಲಿ ಬೇಕಲ್ಲಿ ಏನು ಬೇಕದು ಹೆಂಗೆ ಬೇಕು ಹಂಗೆ, ಅದು ಏನು ಒಟ್ಟ ಸಿಸ್ಟಮ್ ಇಲ್ಲ, ಅದು ಹೋಟೆಲ್ನಾಗ ಉಂಡು ಮನುಷ್ಯ ಆದಂಗೆ ಆಗ್ಬಿಟ್ಟೈತೆ ನಮ್ಮ. ಅದಕ್ಕೆ ಇದಕ್ಕೊಂದು ದೂರದೃಷ್ಟಿ ಇರಲಿ. ನಾ ಹೇಳೋದು ಎಲ್ಲರಿಗೆ ಏನು ಜನಪ್ರತಿನಿಧಿಗಳಿದೆ, ಯಾಕಂದ್ರೆ ನೀವು ಸರ್ಕಾರ ಇಲ್ರಿ ಡೆಲ್ಲಿ ಒಳಗ ಇವು ಫೈನಲ್ ಆಗ್ತಾವ, ಬೆಂಗಳೂರು ಒಳಗ, ಡೆಲ್ಲಿ ಬೆಂಗಳೂರು ಒಳಗೆ ಫೈನಲ್ ಆದ್ರೆ ಮತ್ತೆ ಲೋಕಲ್ ನಿಮಗೆ ಅದಕ್ಕೆ ನಾವು ಗೌರವ ಕೊಡ್ಬೇಕು. ನೀವು ನಮ್ಮವರಲ್ಲ, ನಮ್ಮ ಅಭಿಮಾನ, ನೀವು ನಮ್ಮ ಧ್ವನಿ, ನೀವು ಕೇಳಾರ್ದೆ ನಿಮಗ್ ಕೇಳಿಸ್ಲಾರ್ದೆ ನಾವ್ ಯಾರಿಗೆ ಕೇಳ್ಬೇಕು? ಏನ್ ಡೆಲ್ಲಿ ಅವ್ರು ನಮ್ಗೆ ಪರಿಚಯ ಅದಾರ? ನಿಮಗ್ ಕೇಳ್ತೀವಿ, ನಮ್ಮ ಧ್ವನಿ ಅಲ್ಲ ನೀವು. ನಿಮ್ ಬಗ್ಗೆ ನಮಗ್ ಅಭಿಮಾನ ಐತಿ, ಪ್ರೀತಿ, ನಿಮ್ಮ ಅಭಿಮಾನಕ್ಕಾಗಿ ನಿಮಗ್ ಹಕ್ಕಿನಿಂದ ಕೇಳಕತ್ತೀವಿ ನಾವು ಸರ್ಕಾರ ನಿಮ್ಮದಾಗಿ. ಮತ್ತೆ ಇದ್ರ ಜೊತೆಗೆ ಬರೀ ಅವ್ರ ಮೂವರು ಅಂತ ಹೇಳ್ಬಿಡ್ಬೇಡ್ರಿ, ಉಳಿದ ಎಲ್ಲ ಜನಪ್ರತಿನಿಧಿಗಳು ಸಹಿತ ಅವ್ರಿಗೆ ಸಹಕಾರ ಆಗಿ ನಿಂತು ಇದು ನೋಡ್ರಿ, ನಾ ಹೇಳ್ತೇನೆ ನಿಮಗ, ಸಾರ್ವಜನಿಕರಿಗೆ ತಗೊಂಡೋಗಿ ಸ್ಟ್ರೈಕ್ ಮಾಡಿಸ್ದೆ, ಆ NSPL ಕಂಪೌಂಡ್ ಹೊಡೆಸ್ದೆ, ಇನ್ನೊಂದು ಮಾಡಿಸ್ದೆ, ಕೇಸ್ ಹಾಕಿ ಮಾಡೋದು, ಇದನ್ನೆಲ್ಲ ನಮ್ಮ ಜನರಿಗೆ ನಾವು ಕಲಿಸೋದ ಬೇಡ. ನಿಮಗೂ ಪ್ರಭಾವ ಇದೆ, ಗೌರವ ಇದೆ, ಮತ್ತು ನೀವು ಇದ್ರ ಸಲುವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಕತ್ತೀರಿ. ನಿಮ್ ಪ್ರಯತ್ನ ಮುಂದಿರಲಿ, ನಿಮ್ ಜವಾಬ್ದಾರಿ. ನಾವ್ಯಾರು ನೇತೃತ್ವ ತಗೊಂಡು ಸ್ಟ್ರೈಕಿಗೆ ಬರುದಿಲ್ಲ, ಹೋಗಿಲ್ಲ ನೀವು ಸ್ಟ್ರೈಕಿಗೆ, ನಾವ್ಯಾರು ಹೋಗಲ್ಲ. ನಿಮ್ ಜವಾಬ್ದಾರಿ, ನೀವ್ ಏನ್ ಮಾಡ್ತೀರೋ ನಾವು ಉತ್ತರಕ್ಕಾಗಿ ಎಲ್ಲರೂ ಕಾಯ್ತೀವಿ ಅಷ್ಟೇ. ನಿಮ್ ಉತ್ತರ ಕಾಯಕತ್ತೀವಿ ನಾವು, ಅದೆಲ್ಲ ನಿಮ್ಮ ಜನಪ್ರತಿನಿಧಿಗಳ ಜವಾಬ್ದಾರಿ. ಒಂದು ಸರ್ಕಾರ ಹೆಂಗಿರ್ಬೇಕು, ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು. ಒಂದು ಮೊನ್ನೆ ಓದಾಕತ್ತೀನಿ, ಒಂದು ಜಪಾನ್ದೊಳಗೆ ಒಂದು ಘಟನೆ, ಹೊಕ್ಕಿವಾಡ ಅಂತ ಹೇಳಿ ಒಂದು ಸ್ಮಾಲ್ ವಿಲೇಜ್, ಹೊಕ್ಕಿಯಾಡೋ ಅಂತ ಹೇಳಿ 2016ರಲ್ಲಿ ಒಂದು ಘಟನೆ ನಡೀತು. ಆ ಹೊಕ್ಕಿಯಾಡೋದ್ರೊಳಗೆ ಏನೈತಂದ್ರೆ ಒಂದು ಸಣ್ಣ ಹಳ್ಳಿ, ಅಲ್ಲೊಂದು ಸಣ್ಣ ರೈಲ್ವೆ ಸ್ಟೇಷನ್ ಇದೆ. ಅಂದ್ರೆ ಸರ್ಕಾರಗಳು ಹೆಂಗಿರ್ಬೇಕು ಅನ್ನೋದಕ್ಕೆ ನಿಮಗೆ ಹೇಳಕ್ಕೆ. ಆ ಹೊಕ್ಕಿಯಾಡೋದ್ರೊಳಗೆ ಏನಾಯ್ತು ಅಂದ್ರೆ ಒಂದು ರೈಲ್ವೆ ಸ್ಟೇಷನ್ ಇತ್ತು. ಆ ರೈಲ್ವೆ ಸ್ಟೇಷನ್ ಸರ್ಕಾರಕ್ಕೆ ಏನು ವರದಿ ಬಂತು ಅಂದ್ರೆ, ಸರ್ಕಾರ ವರದಿ ಏನ್ ಬಂತು ಅಂದ್ರೆ, ಈ ರೈಲ್ವೆ ಸ್ಟೇಷನ್ಗೆ ಯಾರು ಹತ್ತೋದಿಲ್ಲ, ಇದನ್ನು ಕ್ಲೋಸ್ ಮಾಡ್ಬೇಕಂತ ಬಂತು. ಆಮೇಲೆ ಹೋಗಿ ನೋಡಿದ್ರೆ ಗೊತ್ತಾಯ್ತು, ಅಲ್ಲಿ ಒಂದು ಸಣ್ಣ ಮಗು ಆ ರೈಲ್ವೆ ಸ್ಟೇಷನ್ ಇಂದ ಪಟ್ಟಣಕ್ಕೆ ಓದಕ್ ಹೋಗ್ತೈತಿ ಅಂತ ಗೊತ್ತಾಯ್ತು. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಜಪಾನ್ ಸರ್ಕಾರ ಒಂದು ಹುಡುಗಿ ಸಲುವಾಗಿ ಆಕಿ ಗ್ರಾಜುಯೇಷನ್ ಮುಗಿಸೋ ಮಟ್ಟನು ಆ ರೈಲ್ವೆ ಸ್ಟೇಷನ್ ಬಂದ್ ಮಾಡಿಲ್ಲ. ಇದು ಸರ್ಕಾರದ ನೀತಿ. ಅಂದ್ರೆ ಸರ್ಕಾರ ಬಂಡವಾಳಶಾಹಿಗಳ ಪರ ಅಲ್ಲ, ಬಡವರ ಪರ ಇರಲಿ. ನಾ ಹೇಳೋದು ಏನು ಧನಿಕರ ಪರವಾಗಿ ಬೇಡ, ಜನ ಇದ್ದವ್ರ ಪರವಾಗಿ ಇರಲಿ. ನಾವೆಲ್ಲ ಈ ಪರಿಸರ ಪ್ರಕೃತಿ ಹಾಳಾದ್ರೆ ನಮ್ಮ ಕೋಳೋರು ಯಾರು? ಇದು ಜಪಾನ್ ಸರ್ಕಾರದ ನೀತಿ. ನಾವು ನಿಮ್ಗೆಲ್ಲ ಕೇಳ್ಕೊಳ್ಳೋದು, ನಮ್ಮೂರು ಜಪಾನ್ ಮಾಡ್ರಿ ಅಂತ ಕೇಳಕತ್ತಿಲ್ಲ, ನಮ್ಮನ್ನು ಜೋಪಾನ್ ಮಾಡ್ರಪ್ಪ ಅಂತ ಕೇಳಕತ್ತೀವಿ ಅಷ್ಟೇ. ನಮ್ದೆಲ್ಲ ಮುಗಿದೈತಿ, ಶಾಂತಿ ಏನು ಉಳಿದಿಲ್ಲ, ನಮ್ಮನ್ನು ಜೋಪಾನ ಮಾಡಿ. ನಾವು ಇಡೀ ಸರ್ಕಾರಕ್ಕೆ ನಾನು ವೈಯಕ್ತಿಕವಾಗಿ ಭರವಸೆ ಕೊಡ್ತೇನೆ. ನನ್ನ ಭಕ್ತರಿಗೆ ನಾ ಹೇಳ್ತೀನಿ, ಎಂದೂ ಸರ್ಕಾರದ ವಿರುದ್ಧ ಕೂಗಾಡಬೇಡಿ, ಮುಖ್ಯಮಂತ್ರಿಗಳ ವಿರುದ್ಧ ಕೂಗಾಡಬೇಡಿ, ತೈರಿಸಬೇಡ್ರಿ, ಸಾಮಾಜಿಕ ಆಸ್ತಿ ಪಾಸ್ತಿ ಹಾನಿ ಮಾಡಬೇಡ್ರಿ. ಯಾವ MSP ಹೋಗಿ ಅದು ಹೊಡೆದೆ ಇದು ಹೊಡೆದೆ ಇಂಥವು ಯಾವ ಅಹಿತಕರ ಘಟನೆಗಳನ್ನು ಮಾಡಬೇಡಿ. ನಿಮಗೆ ನಾನು ಬಡಿದಾಡುವುದನ್ನು ಕಲಿಸುವುದಿಲ್ಲ, ಭಕ್ತಿಯನ್ನು ಕಲಿಸ್ತೇನೆ ಅಷ್ಟೇ. ನಾವು ಇದನ್ನು ಸರ್ಕಾರಕ್ಕೂ ಸಹಿತ ಹೇಳ್ತೇವೆ. ನಿಮ್ಮ ವಿರುದ್ಧ ನಾವು ಹೋಗೋದಿಲ್ಲ, ಆದ್ರೆ ನಿಮಗೆ ಬೇಡ್ಕೊಂತೇವೆ. ಸರ್ಕಾರ ನಮಗೊಂದು ತಾಯಿಗೆ ಏನ್ ಕೇಳಕತ್ತೀವಿ ಅಂದ್ರೆ, ಒಂದು ಸರ್ಕಾರ ಹೆಂಗ್ ಮಾಡ್ಬೇಕು ಅಂದ್ರೆ, ಇಷ್ಟು ದಿವಸ ಏನೈತಿ ಸರ್ಕಾರದ ನೀತಿಗಳಲ್ಲಿ ಏನೈತಂದ್ರೆ, ಏನ್ ನೋಡಪ್ಪ, ಸರ್ಕಾರದಾಗ ಏನ ಕೆಲಸ ಆಗ್ಬೇಕಾದ್ರೆ ಹೊಡೆದಾಡ್ಬೇಕು, ಬಡದಾಡ್ಬೇಕು, ಸ್ಟ್ರೈಕ್ ಮಾಡ್ಬೇಕು, ರಕ್ತ ಕ್ರಾಂತಿ ಆಗ್ಬೇಕು, ಅಂದ್ರ ಸರ್ಕಾರ ಬಗ್ಗತಾವ, ಸರ್ಕಾರ ಜನರ ಮಾತು ಕೇಳ್ತೈತಿ ಅಂತ ಒಂದು ಸಾಮಾನ್ಯ ನಂಬಿಕೆ ಜನರಲ್ಲಿ. ನಾವು ಹೊಡೆದಾಡುವುದಿಲ್ಲ, ಬಡದಾಡುವುದಿಲ್ಲ, ರಕ್ತ ಕ್ರಾಂತಿಗಳಿಲ್ಲ, ನಿಮ್ಮ ವಿರುದ್ಧ ಘೋಷಣೆಗಳನ್ನು ಕೂಗುವುದಿಲ್ಲ, ಅದರ ಒಂದು ಸತ್ಯದ ಪರ ಧ್ವನಿ ಎತ್ತಿದ್ದೇವೆ.
ಬಡಲಾಡದವರಿಗೆ ಸ್ಟ್ರೈಕ್ ಮಾಡಿದವರಿಗೆ ಬಿಟ್ಟು ಸತ್ಯದ ಪರವಾಗಿ ಧ್ವನಿ ಎತ್ತಿದ ಒಂದು ಸಣ್ಣ ಹುಡುಗನ ಮಾತಿಗೂ ಸಹಿತ ಸರ್ಕಾರ ಕಿವಿಗೊಡುತ್ತದೆ ಎನ್ನುವ ಕೀರ್ತಿ ನಿಮ್ಮದಾಗಲಿ ಅಂತ ಹೇಳ್ತಾರೆ. ನೀವು ದುಡಿಯುವುದನ್ನು ಬಿಟ್ಟು ಬಡದಾಡ ಕಲಿಸ್ಕೊಂಡು ಹೋಗ್ಲಿ. ನೋ, ಐ ವಿಲ್ ನಾಟ್ ಡೂ ಇಟ್. ನಾನು ಮಾಡೋದೇ ಇಲ್ಲ. ಅದಕ್ಕೆ ನಾನು ನಿಮಗೇನು ಹೇಳ್ತೀನಿ ಅಂದ್ರೆ, ಸರ್ಕಾರಗಳಿಗೆ ಹೇಳುವುದು ಏನಂದ್ರೆ, ನೀವು ನಮಗೆ ತಾಯಿ ಇದ್ದಂಗೆ ಅಷ್ಟೆ. ಒಂದು ಸರ್ಕಾರ ನಮ್ಮ ಪ್ರಜೆಗಳಿಗೆ ಒಂದು ತಾಯಿ. ನಿಮ್ಮನ್ನು ನಂಬೀವಿ, ತಾಯಿ ವಿಷ ಅಂತೂ ಕುಡಿಯಾಕತ್ತೀವಿ, ಅಮೃತ ಹಾಕ್ತಾಳ ಅಂತ ನಂಬೀವಿ. ನೀವು ವಿಷ ಹಾಕ್ತಿರೋ ಅಮೃತ ಹಾಕ್ತಿರೋ. ವಿಷ ಹಾಕಿದ್ರು ಸಹಿತ ಜನ ಏನಾಗಿಲ್ಲ. ನೀವು ನಮ್ಮ ಎದೆಯೊಳಗೆ ವಿಷ ಹಾಕಿದ್ರು ಸಹಿತ ನಿಮ್ಮ ಬಗ್ಗೆ ನಾನೊಂದು ಚಕ್ರ ಶಬ್ದವನ್ನು ಇದು ನಾ ಹೇಳ್ತೇನೆ. ನಮ್ಮಿಂದ ನಿಮಗೆ ಯಾವ ತೊಂದರೆನೂ ಆಗೋದಿಲ್ಲ, ಯಾವ ತೊಂದರೆನೂ ಮಾಡೋದಿಲ್ಲ. ನಾವೆಂದು ಯಾವ ಸರ್ಕಾರದ ವಿರುದ್ಧ ಹುಡುಗುದು ಬೇಡ. ನಾವು ಕೇಳ್ಕೊಳ್ಳೋದು ಇಷ್ಟೇ, ನಮ್ಗೆ ಆರೋಗ್ಯ ಕೊಡಿ, ಆಯುಷ್ಯ ಕೊಡಿ, ನಮ್ಮ ರೈತರಿಗೆ ಬದುಕಕ್ಕೆ ಕೊಡಿ, ನಮ್ಮನ್ನೆಲ್ಲರನ್ನ ಸಂತೋಷವಾಗಿ ಬಿಡ್ಲಿಕ್ಕೆ ಕೊಡಿ. ಒಂದು ಆನಂದದ ಕೊಪ್ಪಳ, ಆರೋಗ್ಯದ ಕೊಪ್ಪಳ, ಆಧ್ಯಾತ್ಮದ ಕೊಪ್ಪಳ ಇದು ಆಗಿದೆ ಅಂತ ಹೇಳಿ ನಿಮಗೆ ಯಾವಾಗಲೂ ಹೇಳ್ತೀನಿ. ದಯವಿಟ್ಟು ಎಲ್ಲಿ ಸ್ಟ್ರೈಕು ಅದು ಇದು ಈ ವಿಷಯಕ್ಕೆ ಸಂಬಂಧಪಟ್ಟಂಗ ಎಂದೂ ಹೋಗ್ಬೇಡ, ಇದನ್ನು ಮಾಡಕ್ಕೆ ಹೋಗ್ಬೇಡ. ಮತ್ತು ಈಗಾಗಲೂ ಸಹಿತ ಕಾರ್ಯಕ್ರಮ ಮುಗಿದ ಮೇಲೆ ನಿಮ್ಮ ನಡೆ ಮನೆಯ ಕಡೆ, ನಮ್ಮ ನಡೆ ಮಠದ ಕಡೆ ಅಷ್ಟೇ. ಅಲ್ಲಿ ಆರಾಮ್ ಪ್ರಸಾದ ಐತಿ, ಪ್ರಸಾದ ಮಾಡ್ಕೊಳ್ಳಿ. ಒಂದು ನಿಮಿಷ. ಮತ್ತೆ ಈಗ ಸ್ವಲ್ಪ ಗದ್ದಲಿತ್ತು ಅಂದ್ರೆ ಮಠಕ್ಕೆ ಬರ್ರಿ, ದಯವಿಟ್ಟು ಅಲ್ಲಿ ಮಠದಾಗ ಪ್ರಸಾದ ಮಾಡ್ಕೊಂಡು ಹೋಗ್ರಿ. ಯಾಕೆ ನಾ ಸ್ಟ್ರೈಕ್ ಅದು ಬೇಡ ಅಂತೀನಿ ಅಂದ್ರೆ, ಯಾವ್ಯಾವ ಸಂಘಟನೆಗಳು ಗೊತ್ತಿಲ್ಲ, ಏನೇನು ಮಾಡ್ಕೊಂತಾರೋ ಗೊತ್ತಿಲ್ಲ, ಅವ್ರು ಏನೇನು ಹೇಳ್ತಾರೋ ಗೊತ್ತಿಲ್ಲ. ಮತ್ತು ಸುಮ್ಮನೆ ನನ್ನ ಒಯ್ದು ಅದ್ರಾಗ ಸಿಗಿಸ್ಬೇಡ. ನಾನು ಇದು ಒಂದು ಬರಬೇಕಾಗಿತ್ತು, ಬಂದೀನಿ. ನಿಮ್ಮ ಪರವಾಗಿ ಹೇಳಬೇಕಾಗಿತ್ತು, ಹೇಳೀನಿ. ನಾನು ಕೊಪ್ಪಳಕ್ಕೆ ಫ್ಯಾಕ್ಟ್ರಿಗಳು ಬರಬಾರ್ದು, MSPL ಅಂತ ಒಂದೇ ಇಲ್ಲ. ನಾನು ಯಾವ ಫ್ಯಾಕ್ಟ್ರಿಗಳು ಕೊಪ್ಪಳಕ್ಕೆ ಬರಬಾರ್ದು ಅನ್ನೋದು ನಂದು ಸಂಪೂರ್ಣ. ಐ ವಿಲ್ ನಾಟ್ ಎಟ್ ಆಲ್ ಕಾಂಪ್ರಮೈಸ್. ನನಗದರ ಕಾಂಪ್ರಮೈಸ್ ಆಗೋ ಪ್ರಶ್ನೆನೇ ಇಲ್ಲ. ಭಾಳ ಮಂದಿ ಮುಂದೆ ಹೆಂಗೆ ಮಾಡ್ತೇವೆ, ಮುಂದೆ ನನಗೆ ಗೌಶಿತ ಒಂದು ಒಳಗೆ ಬೆಳಕು ಕೊಟ್ಟ. ಅವ ಹೇಳ, ತಮ್ಮ ಮುಂದೆ ಏನೋ ಇರಲಿ, ಫಲ ಅಫಲಗಳ ಬಗ್ಗೆ ಚಿಂತೆ ಮಾಡಬೇಡ, ಫಲ ಅಫಲಗಳ ಬಗ್ಗೆ ಚಿಂತೆ ಮಾಡಬೇಡ. ಅವ ನನಗೊಂದು ದಾರಿ ತೋರಿಸ್ತಾನೆ. ನಾ ಅದನ್ನು ಹೇಳೋದಿಲ್ಲ. ನಾ ಏನು ಮಾಡ್ತೇನೆ, ಗೌಶಿತ್ ಏನು ಮಾಡಿಸ್ಕೊಂತಾನೆ ಅದನ್ನು ಮಾಡ್ತೇನೆ. ಇದನ್ನು ಹೇಳಿದ್ರೆ ನೀವು ಮತ್ತೆ ಟ್ರೋಲ್ ಮಾಡ್ತೀರಿ. ನಾ ಅದನ್ನು ಮಾಡೋದಿಲ್ಲ. ಅದನ್ನು ಗೌಶಿತ್ ನನ್ನ ಒಳಗಿಟ್ಟ. ನಾನು ಎಂದು ಯಾವುದಕ್ಕೂ ಜೀವನದೊಳಗೆ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ, ರಾಜಿ ಆಗೋದಿಲ್ಲ. ನನಗೇನು ಸತ್ಯ ಅನ್ನಿಸ್ತೈತಿ ಹಂಗೆ ಬದುಕ್ತೀನಿ. ನಾನು ಹಂಗೆ ಬದುಕೀನಿ. ಒಂದು ಸುಮ್ಮನೆ ಸಣ್ಣ ಮಾತ್ರ ಗವಿಸಿದ್ದಪ್ಪನ ಜಾತ್ರೆಗೆ ಬಂದಂಗೆ ಬರ್ರಿ ಅಂದ್ರೆ ಅದಕ್ಕಿಂತ ಜಾಸ್ತಿನೇ ಬಂದಿರಿ. ನೀವು ಅಜ್ಜನ ಜಾತ್ರೆಗಳ ಕಡೆ ಜಾಸ್ತಿ. ನೀವು ಶಾಂತಿ ಪ್ರಿಯರು, ಸಮಾಧಾನ ಪ್ರಿಯರು, ಸಮಾಧಾನ ಹೊಂದಿರೋಣ. ನಮ್ಮ ಹೋರಾಟ ಅದು ಸಾತ್ವಿಕವಾಗಿರಲಿ, ತಾತ್ವಿಕವಾಗಿರಲಿ. ಅದು ಸಾತ್ವಿಕವಾಗಿರಬೇಕು, ತಾತ್ವಿಕವಾಗಿರಬೇಕು. ಇದಕ್ಕೆಲ್ಲ ಸಹಕರಿಸಿದ ತಮಗೂ, ಪೂಜ್ಯರಿಗೂ, ಜನಪ್ರತಿನಿಧಿಗಳಿಗೂ. ಮತ್ತು ಇನ್ನೊಂದು ಏನಂದ್ರೆ, ಮತ್ತು ಹೊರಗೆ ಸ್ಟ್ರೈಕಿಗೆ ಬಂದ ಅಂತ ತಿಳ್ಕೊಂಡು ಮತ್ತೆ ಎಳ್ಕೊಂಡು ಹೊಂಟ್ರಿ ನೀವು. ಇದು ನಂದು ಮೊದಲನೇದು ಮತ್ತು ಕೊನೆಯದಿದು. ನಾ ಯಾವ ಸ್ಟ್ರೈಕ್ಗೆ ಅದಕ್ಕೆ DC ಆಫೀಸ್ ಮುಂದೆ ಅಲ್ಲಿ ಬರಂಗಿಲ್ಲ. ನಾ ಜಾತ್ರೆಗೆ ಏನು ಹೇಳಿನಲ್ಲ, ಅದಕ್ಕೆ ಬದ್ಧ. ಮತ್ತು ನೀವು ಸಹಿತ ನಾನು ನಿಮ್ಗೆ ಏನು ಕೇಳ್ಕೊಂತೀನಿ ಅಂದ್ರೆ, ನಿಮ್ಮ ಅಜ್ಜ ಏನು ನಮಗೆ ಬದುಕ್ತಾನೆ ಹಂಗೆ ಬದುಕಕ್ಕೆ ಬಿಟ್ಟು ಬಿಡ್ರಿ. ಅವ್ನಿಗೆ ಎಳ್ಕೊಂಡು ಹೋಗಕ್ಕೆ ಹೋಗ್ಬೇಡ್ರಿ. ನೀವು ಹಂಗೆ ಅದೇ ಭಕ್ತರು. ನಿಮ್ಮ ಬಗ್ಗೆ ನಮಗೆ ಅತ್ಯಂತ ಪ್ರೀತಿ, ಅಭಿಮಾನ. ದಯವಿಟ್ಟು ಸಮಾಧಾನದಿಂದ ತಾವು ಊರಿಗೆ ಹೋಗ್ರಿ. ಈಗ ಗದ್ದಲಾದ್ರೆ ಮಠಕ್ಕೆ ಪ್ರಸಾದಕ್ಕೆ ಹೋಗ್ರಿ. ತಮಗೆಲ್ಲ ಶರಣ.